ರೋಡ್ ಮ್ಯಾಗ ನೀರ್ ಇದ್ದಂಗಿಲ್ಲ, ನೀರಾಗೆ ರೋಡ್ ಇದ್ದಂಗ ಅದ. ಸ್ವಲ್ಪ ಗೌರ್ಮೆಂಟ್ನವರು ಹಳ್ಳಿ ರೋಡ್ಗಳಿಗೆ ಕಣ್ಣು ಹಾಯಿಸ್ರಿ, ರೋಡ್ಗಳು ಸೀದಾ ಮಾಡಿಸ್ರಿ ಬರಬ್ಬರಿ. ನೀವು ಬಂದಿದ್ದ ಫಂಡ್ಸ್ ಎಲ್ಲ ಏನು ಮಾಡ್ತೀರಿ? ನಾವು ನಿಮಗೆ ಓಟ್ ಹಾಕ್ತೀವಿ, ನೀವು ನಮಗೆಲ್ಲ ಮಾಡಿಸ್ಕೊಡ್ಬೇಕು, ಸೌಲಭ್ಯಗಳೆಲ್ಲ ಮಾಡಿಸ್ಕೊಡ್ಬೇಕು. ನೀವು ಬಂದು ಸೊ ಗೈಸ್, ಇವತ್ತಿನ ಲಾಗ ಮಸ್ತ್ನಾಗ ಇಂಟ್ರೆಸ್ಟ್ ಇರ್ತೈತಿ, ಫುಲ್ ನೋಡ್ರಿ. ಸೊ ಇವತ್ತ ನಾನು ನಮ್ಮ ಹಳ್ಳಿ ಕಡೆ ರೋಡ್ಗಳು ಹೆಂಗಿರ್ತಾವ ತೋರಿಸ್ತೀನಿ. ಅದ್ರಾಗ ಮಳೆ ಬಂದಾಗ ಹೆಂಗೆ ರೊಜ್ಜ ಹೆಂಗೆಲ್ಲ ಕಿತ್ತು ಹೋಗ್ಯಾವ ರೋಡ್ಗಳು. ಸೊ ಇದು ಏನಪ್ಪ ಅಂದ್ರೆ ಮುಡ್ಡಿಯಿಂದ ಸುಂಟ್ಯಾಣಕ್ಕೆ ಹೋಗೋ ರೋಡ್ ತೋರಿಸ್ತೀನಿ. ಮೊದಲ ಇದು ಮುಡ್ಡಿಯಿಂದ ಸುಂಟ್ಯಾಣಕ್ಕೆ ಹೋಗೋ ರೋಡ ಬರೀ 2.5 ಕಿಲೋಮೀಟ್ರ್ ಅದ. 2.5 ಕಿಲೋಮೀಟ್ರ್ ಇನ್ನಾಕಾದ್ರೂ ನಾ ಸಣ್ಣ ಇದ್ದಾಗ ಮಾಡಿಸಿದ್ರು. ನಾನು 5ನೇ 6ನೇ ಕ್ಲಾಸ್ ಇದ್ದಾಗ ಮಾಡಿಸಿದ್ರು, ಇನ್ನಾದರೂ ವಾಪಸ್ ಮಾಡಿಸಿಲ್ಲ. ಸೊ ಇವತ್ತು ಆ ರೋಡ್ ತೋರಿಸ್ತೀನಿ ಹೆಂಗದತ್ತೇಳಿ, ಬರ್ರಿ ಚಲೋ ನೋಡ್ರಿ. ಈಗ ಒಟ್ಟು ಹೆಂಗಾಗೈತಿ, ಹಿಂಗೆ ನಾವು ಆ್ಯಕ್ಚುಲಿ ಕುಣ್ಕೋತ ಹೋಗ್ಬೇಕಾಗ್ತದೆ. ಇಷ್ಟೊಂದು ಕುಂಚಿ ಅದಾವ, ಎಲ್ಲ ಫುಲ್ ಬರೀ ತೆಗ್ಗನೇ ಇರ್ತಾವ. ಸೊ ಗೈಸ್, ನಮ್ಮ ವಿಲೇಜ್ ರೋಡ್ಗಳು ಹೆಂಗಿರ್ತಾವಪ್ಪ ಅಂತಂದ್ರೆ ನೋಡಂಗಿರ್ತಾವೆ ಬಂದು. ಆದ್ರೆ ನೀವು ಇಲ್ಲಿರಂಗೆ ಜೀವನ ಅಂತೂ ಸತ್ರು ಮಾಡಲ್ಲ ನೀವು. ಕೈ ಹಂಗಾಗಿರ್ತಾವೆ ರೋಡ್ಗಳು. ಇಲ್ಲಿ ನೋಡ್ರಿ, ಬೆಸ್ಟ್ ಲೈಫ್ ಅಂತ ನೀರು ಇರ್ತಾವ, ಇಲ್ಲಿ ನೀರು ಇರ್ತಾವ. ಒಂದೇ ಸೈಡಿಗೆ 2 ಡಬಲ್ ಸೈಡ್ ನೀರು ಇರ್ತಾವ. ವಿಲೇಜ್ ಲೈಫ್ ಇಸ್ ಬೆಸ್ಟ್ ಲೈಫ್ ಅಂತಾರ. ರೋಡ್ ಮ್ಯಾಗ ಹೊಂಟ 12 ಆಗಿರ್ತದ. ಕಲ್ಲು. ಸೊ ಗಾಯ್ಸ್, ಇಲ್ಲಿ ನೋಡ್ರಿ ಒಂದು ಹಾಳಾಗ ಹಂಗ ಈಸ್ ನೀರು ನಿಂತಾವ. ಇಲ್ಲಿ ಇಂಡಿ ಕೆರಿ ಆಗ್ಯಾವ. ಇಲ್ಲಿ ಇಂಡಿ ಕೆರಿ ಆಯ್ತು ನೋಡಿ. ಇಲ್ಲೇ ನೀರಾಗಿ ಇದೇ ನೀರಾಗ ಐತಿ ಬರೋದು. ಇದು ರೋಡ್ ಅಂತಾರ ಇದು. ಅದು ಇಂಡಿ ಕೆರಿ ಆಗ್ಯದ, ಇದು ಸಿನಿ ಕೆರಿ ಆಗ್ಯದ. ಸೊ ಗಾಯ್ಸ್, ಮತ್ತೊಂದು ನೋಡ್ರಿ, ಮತ್ತೊಂದು ಬಂತಿಲ್ಲಿ. ಒಳಗೆ ನೀರಾಗ ಐಸೆ ಹೋಗ್ಬೇಕು ನಾವು. ಎಲ್ಲಿ 5 ಹೊಲಕ್ಕೆ ಜಾಗನೂ ಇಲ್ಲ, ತೆಗ್ಗಾದ ಒಳಗೆ ನೀರಾಗ ಒಳಗೆ ಇಳಿದು ತೋರಿಸ್ಬೇಕಾಗ್ಯದ. ಅರ್ಧ ಗಾಡಿ ಒಳಗೆ ಮುಣತಾವ. ಸೊ ಗಾಯ್ಸ್, ಇಲ್ಲಿ ನೋಡ್ರಿ, ಇಲ್ಲೊಂದು ಐತಿ. ಇಂಥವು ಸುಂಟ್ಯಾಣ 2.5 ಕಿಲೋಮೀಟ್ರ್ ಹೋಗತ್ತನ ಹಿಂಗೆ ಅದ ರೋಡ. ಏನಿಲ್ಲ ಅಂದ್ರೆ ಒಂದು 2 ದಿನಸೆ ತೆಗ್ಗರೆ ಯಾವ ಬೇಕಾದಂಗೆ ನೀರು ನೀರು ನಿಂತಿವೆ ರಗಡ ತೆಗ್ಗಳ. ಇಂಥ ರೋಡ್ಗಳು ಮಳೆ ಕಡೆ ಮಾತ್ರ. ಸೊ ಗಾಯ್ಸ್, ಬರೀ ಇದು ನೀರು ನೋಡಿದ್ರೆ ನಮ್ಮ ಊರು ರೋಡಿನ ತೆಗೆ ಎಷ್ಟು ಹೊಳಕದ ಗೊತ್ತಾಗಲ್ಲ. ಸೊ ಅದಕ್ಕೆ ನಾವೇನು ಮಾಡ್ತೀವಿ, ಇದು ಗಾಡಿ ಒಳಗೆ ಇಳಿಸ್ತೀವಿ. ಒಳಗೆ ಇಳಿಸಿ ನಿಮ್ಗೆ ತೋರಿಸ್ತೀವಿ ಗಾಲಿ ಎಷ್ಟು ಹೊಳ್ಯಾಕೆ ಹೋಗ್ತದ, ಅವಾಗ ಗೊತ್ತಾಗ್ತೈತಿ. ಸೊ ಗಾಯ್ಸ್, ಇಲ್ಲಿ ನೋಡ್ರಿ, ಇಲ್ಲಿ ಇಳಿಸ್ಲತ್ತನ. ಯವ್ವ ಗುರು, ಅಣ್ಣ ಕದ ನೋಡು. ಈಗ ನಮ್ಮೂರು ರೋಡಿಗೆ ಇಷ್ಟೊಂದು ದೊಡ್ಡ ತೆಗ್ಗ ಅದ, ಒಂದು ಗಾಲಿ ಪೂರ ಸರೌಂಡಿಗೆ ಮುಳುಗ್ತದ. ಸೊ ಗಾಯ್ಸ್, ಇದಿಷ್ಟೇ ಅಲ್ಲ, ಇನ್ನೂ ಮುಂದದ ತೋರಿಸ್ತೀನಿ ನೋಡ್ರಿ. ಸೊ ಗಾಯ್ಸ್, ಇದು ಇಳಕ್ರಿ ಇರೋದ್ರಿಂದ ಈ ತೆಗ್ಗ ಈಗ ಕಾಣಲ್ಲ. ಆದ್ರೆ ಒಟ್ಟು ರೋಡ್ ಹೆಂಗೆ ಹೆಚ್ಚಿಲ್ಲ ನೋಡ್ಬೋದು. ಒಟ್ಟು ರೋಡ್ ಇದು ಡಾಂಬರ್ ರೋಡ್. ಇದು ಹಂಗೆ ಅನ್ಸಲ್ಲ ನನಗರೆ ಅನ್ಸಲ್ಲ. ಸೊ ಗಾಯ್ಸ್, ಇದಕ್ಕೆ ಇಲ್ಲಿ ಖಂಡಾಬಿಟ್ಟು ತೆಗ್ಗು ಉಂಟು. ಒಟ್ಟು ಹೊಲ್ಸ ಇದು ರೋಡ್ ಅನ್ಸಲ್ಲ. ಇದು ಹಂಗೆ ಆಗ್ಬಿಟ್ಟದ. ಸೊ ಗಾಯ್ಸ್, ಇಲ್ಲಿ ನೋಡ್ರಿ, ಇದು ರೋಡ್ ಅನ್ಸ್ಬಿಟ್ಟೆ ಬರೀ ರೊಜ್ಜ ಆಗ್ಬಿಡ್ತದ. ತೀರಾ ಮಳೆ ಬತ್ತಂತ ತೀರಾ ರೊಜ್ಜ. ಇಲ್ಲಿ ಮೊದಲೇ ರೊಜ್ಜ ಇರ್ತದೆ, ಇಲ್ಲಿ ಮಳೆ ಬತ್ತಂತ ತೀರಾ ರೊಜ್ಜ. ಇಲ್ಲಿ ಮ್ಯಾಕ ಒಟ್ಟು ಇದೇನೋ ಇದು ಡಿಬ್ರಿ ಎದ್ದು ಬರತ್ತನೂ ಇಟ್ಟು ರೊಜ್ಜ ಇರೋದು. ನಮ್ಮೂರು ರೋಡ್ಗಳ ಪರಿಸ್ಥಿತಿಗಳು ಇವೆಲ್ಲ. ಸೊ ಗಾಯ್ಸ್, ಇದು ಸುಂಟಣ ಅಲ್ಲಿ ಹಿಡ್ದು ಇಲ್ತನ ಬಂದೇವಲ್ಲ. ಈಗ ನೆಕ್ಸ್ಟ್ ನಾವು ತೋರಿಸ್ತೀವಿ ನಾಗಾವಿ ರೋಡ. ಸೊ ಗಾಯ್ಸ್, ಇದು ನಾಗಾವಿ ರೋಡ. ಇದು ನಾಗಾವಿ ರೋಡ 5 ಕಿಲೋಮೀಟ್ರ್ ಐತಿ. ಇದು ಅಂತೂ ಮಸ್ತ್ನಾಕ್ ಎಕ್ಸ್ಪೀರಿಯೆನ್ಸ್. ಇದು ಅಡ್ವೆಂಚರ್ ಮಾಡ್ದಂಗೆ ಇಲ್ಲಿ. ಸೊ ಒಂದಿಷ್ಟು ವೀಡಿಯೋಗಳ್ದಾಗ ನಾನು ತೋರಿಸೀನಿ. ಆದ್ರೆ ಅವಾಗೆಲ್ಲ ಏನು ಮಳೆ ಇದ್ದಿದ್ದಿಲ್ಲ, ಏನು ಇದ್ದಿದ್ದಿಲ್ಲ, ಹೊಟ್ಟೆ ಹಸಿದ್ದಿಲ್ಲ, ಕೆಸರು ಇದ್ದಿದ್ದಿಲ್ಲ. ಆದರೆ ಇವತ್ತು ತೋರಿಸ್ತೀನಿ ಮೇನ್. ಯಾಕಂದ್ರೆ ಮಳೆ ಬಂದದ, ಒಟ್ಟು ಕೆಸರಾಗ್ಯದ. ಹೆಂಗೆ ಒಟ್ಟು ರೊಚ್ಚಾಗಿ ಹೊರಟದ. ರೋಡ್ ಅನ್ನಿಸ್ತದೋ ಇಲ್ಲೋ ಕಮೆಂಟ್ ಮಾಡಿರಿ. ಇಲ್ಲಿ ನೋಡ್ರಿ, ಸ್ಟಾರ್ಟಿಂಗ್ ಬರ್ತಿದ್ದಂಗೆ ನಮಗೆ ಒಂದು ಕೆರೆ ಸ್ವಾಗತಿಸ್ತೈತಿ. ಅಷ್ಟು ದೊಡ್ಡ ಜಾಗ ಐತಿದ್ದು. ಬರೀ ನೀರು ನಿಂತು ಬಿಡ್ತಾವೆ. ಹಿಂಗೆ ನೀರು ನಿಂತರ ಹೆಂಗೆ ಹೋಗೋದು ಗಾಡಿಗಳು. ಗಾಯ್ಸ್, ನಿಮ್ಗೆ ಡೌಟ್ ಬರ್ತಿರ್ಬೋದು, ಇಲ್ಲಿ ರೋಡ್ ಆದ ಇಲ್ಲ ಅಂತೇಳಿ. ಆದ, ಎಲ್ಲ ಹೋಗ್ಬಿಟ್ಟದ ಅಷ್ಟೇ. ಸೊ ಗಾಯ್ಸ್, ನೋಡ್ರಿ, ಇಲ್ಲಿ ಹಿಡಿದು ಅಲ್ಲಿ ತನ ಬರೀ ನೀರಾಗೆ ಏನಿರ್ತದ. ಮಳೆ ಬಂದ್ರೆ ಪರಿಸ್ಥಿತಿ ಹಿಂಗೆ, ಗಾಡಿಗಳು ಹೆಂಗೆ ಹೋಗ್ಬೇಕು. ಸೊ ಇವತ್ತು ನಾನು ನಡಕ್ಕೆ ತೋರಿಸ್ತೀನಿ ಎಷ್ಟು ಒಳ್ಯಾಕದ ಈ ಜಾಗ ಅಂತೀವಿ. ಇಲ್ಲಿ ನೋಡ್ರಿ, ಸ್ಟಾರ್ಟಿಂಗೇ ಪಾದ ಮುಡಿ ಕಾಲು ತೋರಿಸಿ ಪೂರ್ತಿ ಕಾಲು ಮುಣ್ತಾವ ನೋಡ್ರಿ. ಓಲ
ಪೂರ ಕಾಲ ಮುಗಿ ಕಡೆ ಹೆಂಗದ ಯವು ಕಿಲಿನ ತೆಗ್ಗದು. ಸೊ ಗಾಯ್ಸ್ ಇಲ್ಲಿ ನೋಡ್ರಿ ಇಲ್ಲಿನೂ ಪೂರ್ತಿ ಕಾಲು ಮುಗ್ತಾವ. ಆಚೆ ಕಡೆ ಪೂರ್ತಿ ಕಾಲು ಮುಗ್ತಾವ, ಈಚೆ ಕಡೆ ಕಾಲು ಪೂರ್ತಿ ಮುಗ್ತಾವ. ಹಿಂಗೆ ಪೂರ್ತಿ ಮುಣಿಗಿ ಅಲ್ಲಿ ಹಿಡಿದು ಇಲ್ಲಿ ತನೂ ಅದ, ಇಲ್ಲಿ ಹಿಡಿದು ಆ ಕಡೆನೂ ಅದ. ಆ ಕಡೆ ತೋರಿಸ್ತೀವಿ. ಹಾಂ ಸೊ ಗಾಯ್ಸ್ ಇನ್ನು ಆ ಕಡೆನೂ ಆಯ್ತು ನೋಡ್ರಿ. ಈಗ ನಾ ಅಲ್ಲಿ ಹಿಡಿದು ಪೂರಾ ಅಲ್ಲಿ ನಾವು ಗಾಡಿ ಅಲ್ಲಿ ಹಚ್ಚಿವಿ ಜುಮಕಲಿ. ಹಾಂ ಗಾಡಿ ಅಲ್ಲಿಗೆ ಹಚ್ಚಿವಿ, ಅಲ್ಲಿ ತನೂ ನೀರು ಅದಾವ. ಹಿಂಗಾದ್ರೆ ಹಂಗಿದು ರೋಡ್ ಅಂತಾರೆ ಅದಕ್ಕೆ. ಇಂಥ ರೋಡ್ ಒಳಗೆ ನಾವು ಭಾಳ ಅರ್ಜೆಂಟ್ ಕೆಲಸ ಇದ್ದಾಗ ಏನು ಮಾಡ್ಬೇಕು, ಸಣ್ಣ ಸಣ್ಣವ್ರಿಗೆ ಎಕ್ಸಾಮ್ ಇದ್ದಾಗ ಏನು ಮಾಡ್ಬೇಕು. ಇಲ್ಲಿ ನೋಡ್ರಿ ಇಲ್ಲಿ ಇಷ್ಟು ನೀರು ನಿಂದಿರ್ತಾವೆ. ಹಾಂ ಬಸ್ ಯಾಕೆ ಬರ್ತೀವಿ ಈ ಕಡೆ. ಹಾಂ ಸೊ ಗಾಯ್ಸ್ ಇಲ್ಲೊಂದು ಏನು ಪ್ಲಸ್ ಪಾಯಿಂಟ್ ಅಂತಂದ್ರೆ ಈ ರೂಟಿಗೆ ಬಸ್ಗಳು ತಿರುಗಾಡಲ್ಲ ಅವೊಂದೇ. ಸೊ ಗಾಡಿಗಳು ಅಷ್ಟೇ ತಿರುಗಾಡ್ತಾವೆ. ಇಲ್ಲಿ ನೋಡ್ರಿ ಒಟ್ಟು ಇಲ್ಲೆಲ್ಲ ಹೆಂಗೆ ರೋಡ್ಸಾಗಲ್ಲ. ಸೊ ಇಷ್ಟೊಂದು ರಾಜ್ಯ ಇಷ್ಟು ಗಾಡಿ ಹಿಂಗೆ ಹೋಗುತ್ತಂದ್ರೆ ಇಲ್ಲಿ ನೋಡ್ರಿ ಇಲ್ಲಿನೂ ನೀರು ನಿಂತಾವ. ರೋಡಿನ ಪೂರ್ತಿ ಇದೆ ಹಣಿಗಿಲ್ಲ. ಸೊ ಗಾಯ್ಸ್ ಈಗ ನೋಡ್ರಿ ನೆಕ್ಸ್ಟ್ ಲೆವೆಲ್ಲ. ಇದು ನೋಡ್ರಿ ಇಲ್ಲಿ ಇವು ನೀರಾಗೆ ರೋಡ್ ಮ್ಯಾಗ ನೀರು ಇದ್ದಂಗಿಲ್ಲ, ನೀರಾಗೆ ರೋಡ್ ಇದ್ದಂಗೆ ಅದ. ಇಷ್ಟೊಂದು ನೀರು ಇಲ್ಲಿ ನೋಡ್ರಿ. ಇಷ್ಟೊಂದು ಬರ್ತದೆ. ನೆಕ್ಸ್ಟ್ ಲೆವೆಲ್ ಎಲ್ಲ ಹೇಳ್ಕೊತಂದ್ರೆ ಎಲ್ಲ ನೆಕ್ಸ್ಟ್ ಲೆವೆಲ್ ತೆಗ್ಗಗಳೇ ಇಲ್ಲೆಲ್ಲ. ವಾತಾವರಣ ಈ ಟೈಮಲ್ಲಿ ಸಾವಕಾಶ ಸ್ಕಿಡ್ ಆಗ್ತದೆ ಗಾಡಿ, ತುಂಬ ಸ್ಕಿಡ್ ಆಗ್ತದೆ. ಹ್ಯಾಪಿ ಬರ್ಡೇ ಟು ಯು. ಇಲ್ಲಿ ಒಂದು ತೆಗ್ಗ ಅಂತ ನೆಕ್ಸ್ಟ್ ಲೆವೆಲ್ನಾಗ ಅದ. ಇಲ್ಲೊಂದು ಮುಂದೆ ಏನು ಹೊಂಟಂಗೆ ಬರೀ ನೀರೇ ನಿಂತಾವಲ್ಲ ಮಾರೇ. ಒಂದು ಸ್ವಲ್ಪ ರೋಡ್, ಒಂದು ಸ್ವಲ್ಪ ದಾರಿ ಇದ್ದಂಗೆ ಇರ್ತಾವ, ಒಂದು ಸ್ವಲ್ಪ ಇದ್ರ ನೀರು ಇರ್ತಾವ. ಇಟ್ ಇಸ್ ನಾಟ್ ದಾರಿ, ಇಟ್ ಈಸ್ ನೀರು. ಗಾಯ್ಸ್ ನೋಡ್ರಿ ಗಾಯ್ಸ್, ಇಷ್ಟು ನೀರಿನ್ಯಾಗ ಹೆಂಗೆ ಹೋಗ್ಬೇಕು ಹೇಳ್ರಿ ಗಾಯ್ಸ್. ರೋಡ್ ಅನ್ನಂಗಾರೆ ಅದ ಇದು. ವಾಟ್ ಈಸ್ ದ ಮೀನಿಂಗ್ ಆಫ್ ದಿಸ್ ರೋಡ್? ಈ ರೋಡಿಗೆ ಮೀನಿಂಗ್ ಎಲ್ಲಿ ಇದಕ್ಕೆ? ಬರೀ ಕಲ್ಲೇ ಆಗಿದ್ರೆ ರೋಡ್ ಅನ್ನೋ ಪ್ಲೇ ಎಲ್ಲಿ ಕಲ್ಲು ಅದು. ಸೊ ಗೈಸ್ ಇದು ಡಾಂಬರ್ ರೋಡ, ಬರೀ ಕಡಿ ಉಳ್ದಾವ, ಡಾಂಬರೇ ಎಲ್ಲಿದ್ರ ಮ್ಯಾಲ. ಇಲ್ಲಿ ಎದ್ರ ತೋರಿಸ್ತೀನಿ, ಒಂದು ಗುಡ್ನ್ಯಾಗ ಹೊಂಟಂಗೆ ಅದ. ಗುಡ್ನ್ಯಾಗ ನೋಡ್ರಿ ಈಗ ಈ ರೋಡ ಇದು ಗುಂಡಗಲ್ಲಿ ಹೋಗ್ರೆ ಗಾಡಿ ಕುಣಿಯುವಂಥ ಲೆಕ್ಕಗಳಿಗೆ ಟೊಣಕು ಟೊಣಕು ಟೊಣಕು. ಹೊಂಟಿದೆ 10 ಸ್ಪೀಡಲ್ಲಿ. ಇಲ್ಲೊಂದು ಸ್ವಲ್ಪ ಚಲೋ ರೋಡ್ ಅದ ಅನ್ನೋದಕ್ಕೆ ಮುಂದೊಂದು ಟ್ಯಾಗ್ ಗೆದ್ದಿರ್ತದೆ. ಸೊ ಗಾಯ್ಸ್ ಇಲ್ಲಿ ನೋಡ್ರಿ, ಇಲ್ಲಿ ಆ ಕಡೆ ಹೋಗೋಣ ತಿಳಿಲಾರ ಬಟ್ಟಿ ಆ ಕಡೆ ಹೋಗೋಣ ತಿಳಿಯಾಗ್ಯದ. ಎಲ್ಲ ಒಟ್ಟು ರೋಜ್ ಆಗ್ಯದ. ಎಲ್ಲ ಹಾಡ್ಕೊಂಡು ಪೈಪ್ ಲೈನ್ ಮಾಡ್ಕೊಂಡು ಬಿಡ್ತಾರೆ. ಹಿಂಗೆ ರೋಜ್ ಆಗ್ಬಿಡ್ತದ. ಗಾಡಿ ದಾಟೋದು ಹೈರಾಣ ಅದ. ಆಯ್ತು ಪೇಪರ್ ಗಪ್ ಆಯ್ತು ಗೈಸ್. ಸೊ ಗಾಯ್ಸ್ ಈ ಕಡೆ ನಮ್ಮ ಕಡೆ ಮಳೆ ಬಿಳಿ ಬತ್ತಪ್ಪ ಅಂತಂದ್ರೆ ಎಷ್ಟು ಹೈರಾಣ ಇರ್ತದೆ ತೋರಿಸ್ತೀನಿ ಬರ್ರಿ. ಇಲ್ಲಿ ನೋಡ್ರಿ ಇಲ್ಲಿ ಒಂದು ಲೈಟ್ ಕಂಬ ಬಿದ್ದ ಅಲ್ಲಿ. ಗಾಯ್ಸ್ ನಮ್ಮ ಪೇಪರ್ ಡುಮ್ಕ ಗಾಯ್ಸ್. ಯಾವ ಮಾಡೋಗಿ ವಾಪಸ್ ಹೋಗ್ತಾ ನೋಡಂಬ ಅಲ್ಲಿ. ಇದು ನೋಡು ವಯರ್ ಇಲ್ಲೇ ಜೊತೆ ಕರೆಂಟ್ ಏನು ಇರಲ್ರಿ, ತೆಳಕ್ಕೆ ಹೋಗ್ಯದ್ರಿ. ಕರೆಂಟ್ ಏನು ಇರಲ್ರಿ, ಆದ್ರೆ ಮುಟ್ಲಕ್ಕೆ ಹೋಗ್ಬೇಡ್ರಿ. ಸೊ ಗಾಯ್ಸ್ ನೋಡ್ರಿ ಇಲ್ಲಿ ಒಂದು ಲೈಟ್ ಕಂಬ ಬಿದ್ದಿಲ್ಲಿ ತೆಳಗ ರೋಡಿಗೆ. ಇಲ್ಲಿ ನೋಡ್ರಿ ಇಲ್ಲಿ ಆ ಕಂಬದ ಲೈಟ್ ಇಲ್ಲಿ ತನ ವಯರ ಜೊತೆ ಬಿದ್ದಾವ. ಇಲ್ಲಿದ ಕಂಬ ತೆಳಗ ಬಿದ್ದೈತಿ ಇದು ಒಟ್ಟು. ಹಾಂ ಎತ್ರಿ ಕಂಬ ಎತ್ರಿ. ಕೈ ಹಾಕೋಣ, ಕೈ ಹಾಕೋ. 4 ಕಂಬ ಎತ್ತಲ್ಲ ಇದೊಂದು
ಏ ಮೈ ಮ್ಯಾಗ ಕಾಲ್ ಮ್ಯಾಗ ಹಾಕೋತಾನ ಮಾತು ಕೇಳ್ರಿ ನೀವು ಅಣ್ಣ ಈ ಬಿಳಲ್ ಸರ್ಸ್ ಅಣ್ಣ ಆಗ ಹಿಂಗೆ ಕಜೆ ತಿಟ್ಟು ಮಂದಿ ಕಮ್ಮಿ ಆಗ್ತಲ್ಲ ಅಂದ್ರೆ ಅಣ್ಣ ಅಳಿಗೆಲ್ಸ್ಬೇಡ ಅವು ಮತ್ತೆ ಅವು ಬೆಳಂಗವು ಅಲ್ಲೋಣ ಇದು ವೈರ್ ಕಟ್ ಪಕ್ಕಡಿಲ್ಲ ಇನ್ನು ಒಂದೇ ಒಂದು ವೈರ್ ಉಳ್ದ ಕಟ್ ಮಾಡಿಬಿಟ್ರೆ ಮುಗಿದೋಗಿರೋದು ಇದು ತೊಗೊಂಡೇ ಹೋಗ್ಬಿಡಿ ಶಾಂತ ಸಾವಕಾಸು ಕರೆಂಟ್ ಇರಂಗ ಅಂತೀನಿ ರಪ್ಪ ಅಂತೇಳಿ ಬಡಿದು ಬಿಡ್ತು ವಾ ಶಾಂತ ಕಟ್ ಮಾಡಿಬಿಟ್ಟ ಕಡೆಗೆ ಫೈನಲಿ ಸಾಕಾತವಲ್ಲ ಆಯ್ತು ಮ್ಯಾಗೆ ಹಾಯಿಸ್ಕೊಂಡು ಹೋಗಿ ನಡ್ರಿ ಓಣ ಹಂಗೆ ಬೇಡ ಹಿಂಗೆ ಸೈಡಿಗೆ ಸರ್ಸೋದಾಯ್ತು ದಂಡಿಗೆ ಹೋಗ್ಬಿಡ್ತಾವ ಹಿಂಗಲ್ಲ ಅಣ್ಣ ಹಿಂಗೆ ಸೈಡಿಗೆ ಒತ್ತ ಮತ್ತೆ ಹಿಂದಕ್ಕೆ ಹಾಂ ಹಿಂದಕ್ಕೆ ಅಲ್ಲಿ ಒತ್ತಲಾಗ ಗೊತ್ತ ಅಲ್ಲಿ ಹಾಂ ಕಂಪನಿ ದಾಟಿ ಹೋಗಿದ್ರೆ ಹಂಗೆ ಕಂಪನಿ ಸುಮ್ಮನೆ ಕಡೆ ಸೇರಿ ಬಿಡ್ರಿ ಎಲ್ಲರೂ ಸೇರಿ ಏನು ಸಾತ ಒಂದು 100 ಮಂದಿ ಬಡಿಗೆ ತೊಗೊಂಡು ಏನು ಮಾಡ್ತೀವಿ ಆಯ್ತು ಸಾವಕಾಸ ಕಾಲಿ ಕಾಲು ಹತ್ತೇವ ಅಣ್ಣ ಕಾಲು ಹತ್ತೇವ ಅಣ್ಣ ಕಾಲು ಹತ್ತೇವ ಕಲ್ಲು ಹತ್ತೇವ ಅದಕ್ಕೆ ರೈಟ್ ಸಾಕ್ತು ಹಿಂಗೆ ಸೋತೋ ಒಣ ಅವೆಲ್ಲ ಕಲ್ಲ ಪಿಲ್ಲ ತೆಗಿಬೇಕು ಆರಾಮತ್ ಏ ನಡೆಯೋ ಎಕ್ಸಾಮ್ ಲೇಟ್ ಆಯ್ತು ಸೊ ಗೈಸ್ ನಮ್ಮ ಕಡೆ ಮಳೆ ಬಂದ್ರೆ ಹಿಂಗೆಲ್ಲ ಕಂಬ ಗಿಂಬ ಎಲ್ಲ ಉಚ್ಕೊಂಡ್ ಬೀಳ್ತಾವ ಹಿಂಗೆ ಕಂಬ ಅದು ಉಚ್ಕೊಂಡು ಬಿದ್ದವಪ್ಪ ಅಂತಂದ್ರೆ ಹ್ಯಾ ಮಾಡ್ಬೇಕು ಸೊ ಇದೇನು ಮಾಡೋಕ್ಕಾಗಲ್ಲ ಇದು ನಾಗಾವಿ ರೋಡ್ ಬಿದ್ದೈತೆ ನೋಡ್ರಿ ಗೈಸ್ ಯಾರು ಲೈನ್ ಮ್ಯಾನ್ಗಳು ನೋಡೋರಿದ್ರೆ ದಡ ಬಂದ್ ಮಾಡೋರಿ ಇದು ನೋಡಿ ಸೊ ಗೈಸ್ ಅದ್ರಾಗ ಮಳೆ ಬರ್ಲಕತ್ತದ ಏನು ಮಾಡ್ಬೇಕು ಕನ್ಫ್ಯೂಷನ್ ನೋಡ್ರಿ ಇಲ್ಲಿ ಸೊ ಗೈಸ್ ಇದು ನೋಡ್ರಿ ಇದು ಹಿಂಗೆ ಮಳೆ ಬತ್ತಪ್ಪ ಅಂದ್ರೆ ಫಿಕ್ಸ್ ನಮ್ಮ ಹಳ್ಳಿ ಕಡೆ ಕಂಬಗಳು ಬೀಳ್ತಿರ್ತವೆ ಫಿಕ್ಸ್ ಕರೆಂಟ್ ಅಂತೂ ಇರೋದೇ ಇಲ್ಲ ಕರೆಂಟ್ ಮಳೆ ಬಂದಾಗಂತೂ ಕರೆಂಟ್ ಕೊಡಲ್ಲ ಅದೊಂದು ಚಲೋ ಮಳೆ ಬಂದಾಗ ಕರೆಂಟ್ ಕೊಡ್ಲಿಕ್ಕೆ ಹೋಗ್ಬೇಡ್ರಿ ಹಿಂಗೆ ಕಂಬ ಅದು ಬಿದ್ದಿದ್ದು ಅಂದ್ರೆ ಮುಗಿತು ನಮ್ಮ ಕೆ ಬಿ ಅವ್ರು ತಲೆ ನೋಡ್ಕಿಲ್ಲಿ ಕಟ್ಗಿಲೆ ಏನು ಬರೀ ಎಂತಲ್ಲಿ ಇದು ಗಾಯ್ಸ್ ನಮ್ಮ ಜಗತ್ತಿನ ನಮ್ಮ ಇಂಡಿಯಾ ಯಾಕೆ ಮುಂದೆ ಹೋಗಲಾಗ್ಯದ ಗಾಯ್ಸ್ ಇದಕ್ಕೆ ಸೊ ಗಾಯ್ಸ್ ಒಟ್ಟು ಕಚಡೆ ಪಿಚಡೆ ರೋಡ್ ಅಂದ್ರೂ ಹೋಯ್ತು ಮಳೆ ಬರ್ಲಕತ್ತದ ಡೇಂಜರ್ ಇಲ್ಲಿ ನಾಗವಿ ಇನ್ನೊಂದು ಸ್ವಲ್ಪ ಒಂದು 2 ನಾಗವಿ ಇನ್ನೂ ಐತೆ ಇನ್ನೂ ಬೇರೆ ರೋಡ್ನು ಐತೆ ಅದನ್ನು ತೋರಿಸ್ತೀನಿ ಇನ್ನೂ ಇಂಥ ರೋಡ್ಗಳು ಭಾಳ ಅದಾವ ಆದ್ರೆ ಈಗ ನಾವು ಹೋಗೋ ರೂಟಿಗೆ ಎಷ್ಟು ರೋಡ್ ಹತ್ತೋ ಅಷ್ಟು ತೋರಿಸ್ತೀನಿ ನಾನು ನಿಮ್ಗೆ ಇದು ನಾಗವಿ ಒಳಗೆ ಹೊಂಟಿವಿ ನೋಡ್ರಿ ಈಗ ಮಸ್ತ್ನಾಕ ಸೊ ನೋಡ್ರಿ ನೋಡ್ರಿ ರೋಡ ಒಟ್ಟು ಬಂದು ರೊಜ್ರನ್ ರೋಡ್ಗಳು ನೀರು ಹಾಸಿಗೆ ಇರಲಿ ಮಳೆ ಇರಲಿ ಚಳಿ ಇರಲಿ ನೀರು ಫಿಕ್ಸ್ ಇರ್ತದೆ ಹಾಂ ಸೊ ಗಾಯ್ಸ್ ಯಾವುದೇ ಸೀಸನ್ ಇದ್ರೂ ಇಲ್ಲಿ ವಾಟರ್ ಫಿಕ್ಸ್ ನೀರು ಇರೋದೇ ಇಲ್ಲಿ ನೀರೆಲ್ಲ ಇಲ್ಲಿ ಕೂಡ ನೀರು ಬರ್ತದೆ ಎಸ್ ಬ್ರೋ ನಾಗಾವಿ ಒಳಗೂ ರೋಡ್ ಹಿಂಗೆ ಎಷ್ಟು ಇದರ ಬಗ್ಗೆ ಒಂದು ಹಿಸ್ಟ್ರಿನೇ ಹೊರಿಬೋದು ಅಷ್ಟೊಂದು ಇತಿಹಾಸವಾಗಿರತಕ್ಕಂಥ ರೋಡ್ ಇದು ಈ ಕಡೆ ಹೊಡಿ ಸೊ ಗಾಯ್ಸ್ ನೋಡಿದ್ರಲ್ಲ ರೋಡ ಇಷ್ಟೊತ್ತು ಇದಿಟ್ಟು ನಮ್ಮ ಕಡೆ ಹಳ್ಳಿ ಕಡೆಗಳದು ರೋಡ್ಗಳದು ಹಣಿಗಾರ ಇವೆಲ್ಲ ರೋಡ ನಾವು ಸಣ್ಣವರಿದ್ದಾಗ ಮಾಡಿಸಿದ್ರು ಆದ್ರೆ ಈಗ ಭಾಳ ವರ್ಷ ಆಯಿತು ಒಟ್ಟೆ ರೋಡ್ ಯಾವೂ ಚಲೋ ಇಲ್ಲ ಸ್ವಲ್ಪ ಗೌರ್ಮೆಂಟ್ನವರು ಹಳ್ಳಿ ರೋಡ್ಗಳಿಗೆ ಕಣ್ಣು ಹಾಯಿಸ್ರಿ ರೋಡ್ಗಳು ಸೀದಾ ಮಾಡಿಸ್ರಿ ಬರೋಬ್ಬರಿ ನಾವು ನಿಮಗೆ ಓಟ್ ಹಾಕ್ತೀವಿ ನೀವು ನಮಗೆಲ್ಲ ಮಾಡಿಸ್ಕೊಡ್ಬೇಕು ಸೌಲಭ್ಯಗಳೆಲ್ಲ ಮಾಡಿಸ್ಕೊಡ್ಬೇಕು ನೀವೆಲ್ಲ ಮಳೆಗಾಲದಾಗ ಅಂತೂ ಭಾಳ ಹೈರಾಣ ಆಗ್ತದ ನಮಗೆ ತಿರುಗಾಡೋರಿಗೆ ಭಾಳ ದೊಡ್ಡ ಹೈರಾಣ ಅದ ಮಳೆಗಾಲದಾಗ ನಾವೇನು ನೀವು ರೋಡ್ ಮಾಡ್ಸಲ್ಲ ಹೇಳಕತ್ತಿಲ್ಲ ನೀವು ಬರೀ ಸಿಟನ್ ರೋಡ್ಗಳು ಮಾತ್ರ ಜಲ್ದಿ ಮಾಡಿಸ್ತೀರಿ ಫಾಸ್ಟ್ ಮಾಡಿಸ್ತೀರಿ ಸೊ ಅವೆಲ್ಲ ಭಾಳ ಚಂದಾಗಿ ರೆಡಿ ಮಾಡಿಸ್ತೀರಿ ಸೊ ನಮ್ಮ ಹಳ್ಳಿ ಕಡೆ ರೋಡ್ಗಳನ್ನು ನೀವು ಮಾಡಿಸ್ಲೇಬೇಕು ಯಾಕಂದ್ರೆ ನಮ್ಮ ಹಳ್ಳಿಗಳಿಗೆ ಕಬ್ಬಿನ ಗಾಡಿ ಕಬ್ಬಿನ ಟ್ರ್ಯಾಕ್ಟರ್ ಅದು ತಿರುಗಾಡೋದು ಅಂದ್ರೆ ಒಟ್ಟು ರೋಡ್ ಹಾಳಾಗ್ಬಿಡ್ತಾವ ನೀವು ಮಾಡಿಸ್ಲೇಬೇಕದು ನನ್ನ ಕಡೆಯಿಂದ ಗೌರ್ಮೆಂಟಿಗೆ ವಿನಂತಿ ಇದು
ಸೊ ಸ್ವಲ್ಪ ಆದಷ್ಟು ಬೇಗ ನಮ್ಮ ಕಡೆ ರೋಡ್ಗಳು ರೆಡಿ ಮಾಡಿಸ್ರಿ ಪ್ಲೀಸ್. ಸೊ ಇದಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಇದೇ ರೀತಿ ವಿಡಿಯೋ ಬೇಕಾದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.